ಸರ್ವ ಭಯಗಳಿಂದ ಮುಕ್ತರಾಗುವ ವಿಧಾನ. ಓಂ ಶಾಂತಿ. ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ಮನುಷ್ಯರು ಅನೇಕ ರೀತಿಯ ಭಯ, ಚಿಂತೆ, ಅಶಾಂತಿ, ಅಸಮಾಧಾನ, ಅತೃಪ್ತಿ, ಅಪ್ರಾಪ್ತಿಗಳಿಂದ ಬಳಲುತ್ತಿದ್ದಾರೆ. ಇದರ ಪರಿಣಾಮವೇ ಪ್ರಪಂಚದ ಅನೇಕ ರೀತಿಯ ಸಮಸ್ಯೆಗಳಿಗೆ ಕಾರಣವಾಗಿದೆ. ಈ ಕಾರಣಗಳಿಂದ ಮನೆಗಳಲ್ಲೂ ಸಹ ಪರಸ್ಪರ ಸಂಬಂಧಗಳಲ್ಲಿ, ಹೊಂದಾಣಿಕೆಯಲ್ಲಿ ಕೊರತೆ ಎದ್ದು ಕಾಣುತ್ತದೆ. ಪತಿ ಪತ್ನಿಯರಲ್ಲಿ, ತಂದೆ ಮಕ್ಕಳಲ್ಲಿ ಹಾಗೂ ಬಂಧು ಮಿತ್ರರಲ್ಲಿ ವಿರಸ, ಅಸಮಾಧಾನಕ್ಕೆ ಕಾರಣವಾಗಿದೆ. ಇದಕ್ಕೆಲ್ಲ ಪರಿಹಾರವಾಗಿದೆ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದುಕೊಳ್ಳುವುದು. ಕೇವಲ ತಿಳಿದರೆ ಸಾಲದು, ಅದನ್ನು ಪ್ರತಿನಿತ್ಯದ ಜೀವನದಲ್ಲಿ ಸಮಯಾನುಸಾರ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಇದರಿಂದ ಆತ್ಮದಲ್ಲಿ ಶಕ್ತಿಯ ಸಂಚಯವಾಗುತ್ತದೆ, ಮನೋಬಲ ವೃದ್ಧಿಯಾಗುತ್ತದೆ, ಆತ್ಮವಿಶ್ವಾಸ ಪ್ರಾಪ್ತಿಯಾಗುತ್ತದೆ. ಆಧ್ಯಾತ್ಮಿಕ ಜ್ಞಾನ ಮನುಷ್ಯನಿಗೆ ಸತ್ಯ ಮಾರ್ಗವನ್ನು ತೋರಿಸುವಂತಹ ದಾರಿದೀಪವಾಗಿದೆ, ಜ್ಞಾನ ಪ್ರಕಾಶವಾಗಿದೆ. ಜ್ಞಾನವನ್ನು ಶಕ್ತಿ ರೂಪದಲ್ಲಿ ಪರಿವರ್ತಿಸಲು ಜ್ಞಾನವನ್ನು ಕಾರ್ಯಗತಗೊಳಿಸಬೇಕಾಗಿದೆ. ಇದೇ ಭಕ್ತಿಗೂ ಜ್ಞಾನ ಮಾರ್ಗಕ್ಕೂ ಇರುವಂತಹ ವ್ಯತ್ಯಾಸ. ಭಕ್ತರು ಭಗವಂತನಲ್ಲಿ ಅನೇಕ ಪ್ರಕಾರದ ಬೇಡಿಕೆಗಳನ್ನು ಮುಂದಿಡುತ್ತಾರೆ. ಆದರೆ ನಾನು ಜೀವನದಲ್ಲಿ ಪರಿವರ್ತನೆಯಾಗಬೇಕು ಎನ್ನುವಂತಹ ಉದ್ದೇಶವಿರುವುದಿಲ್ಲ. ಆದರೆ ಜ್ಞಾನ ಮಾರ್ಗವು ಒಂದು ವಿದ್ಯೆಯಾಗಿದೆ. ನಾವು ಸಾಧನೆ ಮಾಡಿದರೆ ಮಾತ್ರವೇ ಪ್ರಾಪ್ತಿಯಾಗುವಂಥದ್ದು, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಪ್ರಾಪ್ತಿಯು ತಾತ್ಕಾಲಿಕವಾದದ್ದು, ಆದರೆ ಜ್ಞಾನ ಮಾರ್ಗದ ಪ್ರಾಪ್ತಿಯು ನಿರಂತರವಾದದ್ದು. ಅಂದರೆ ಜನ್ಮ ಜನ್ಮಾಂತರಗಳವರೆಗೆ ಅದರ ಫಲವನ್ನು ಅನುಭವಿಸುತ್ತೇವೆ. ಯಾವುದು ಬೇಕೆನ್ನುವುದು ನಮಗೆ ಬಿಟ್ಟದ್ದು. ಓಂ ಶಾಂತಿ.